ಈ ಅನಾಮಿಕ ಮುಸುಕುಧಾರಿ ಚಿನ್ನಯ್ಯ ಅಂತ ಈಗ ಗೊತ್ತಾಗಿದೆ. ಆತನೇ ಹೇಳ್ತಿದ್ದಾನೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರು, ಸಮೀರು, ಅದ್ಯಾರೋ ಕುಡ್ಲಾ ರಾಂಪೇಜ್ ಅಂತೆ, ಇನ್ನೊಬ್ಬ ಜಯಂತ್ ಟಿ ಅಂತೆ, ಇವರೇ ಹಿಂದಿದ್ದವರು. ಹೌದು, ಆದರೆ ಇವ್ರ ಹಿಂದೆ ಯಾರೋ ಸಪೋರ್ಟ್ ಮಾಡಿದ್ರಲ್ಲ. ನಾನು ಸುಮ್ಮನೆ ಹೇಳೋದಾದ್ರೆ, ನಾನು ಬಹಳ ಗಂಭೀರವಾಗಿ ಮಾತನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನೀವು ಯಾವುದೇ ಷಡ್ಯಂತ್ರ ಈ ದೇಶದಲ್ಲಿ ನಡೀಲಿ, ಅದು ಸದ್ಗುರುವಿನ ಮೇಲೆ ನಡೀಲಿ. ಸದ್ಗುರುವಿನ ಮೇಲೆ ಕಳೆದ ಕೆಲವು ದಶಕಗಳಿಂದ ಒಂದು ಆರೋಪ ಇತ್ತು, ಯಾರ್ಯಾರು ಯೋಗಕ್ಕೆ ಅಂತ ಬರ್ತಾರೋ ಅವ್ರದ್ದು ಕಿಡ್ನಿ ತಗೊಂಡ್ಬಿಡ್ತಾರೆ ಅಂತ. ಸದ್ಗುರು ಒಂದ್ ಕಡೆ ಹೇಳ್ಕೊಳ್ತಾರೆ, ನನ್ನ ಕಡೆ ಆವಾಗ ಬರೋರು ಕಡಿಮೆ ಆಗ್ಬಿಟ್ಟಿದ್ರು. ಎಲ್ಲಿವರೆಗೂ ಅಂತಂದ್ರೆ, ನಮ್ಮ ಆಶ್ರಮಕ್ಕೆ ಹಾಲು ಕೊಡುವವನು ಹಾಲು ಕೊಡೋದಿಲ್ಲಪ್ಪ, ನಾನು ಅಲ್ಲಿಗೆ ಹೋಗೋದಿಲ್ಲ, ಹೋದ್ರೆ ಕಿಡ್ನಿ ಕದ್ಬಿಡ್ತಾರೆ ಅಂತ ಹೇಳೋರು. ಅದಕ್ಕೆ ನಾನು ಬಂದವರಿಗೆಲ್ಲ ಹೇಳ್ತಿದ್ದೆ, ಹೋಗಬೇಕಾದ್ರೆ ಒಂದ್ಸಲ ಕಿಡ್ನಿ ಚೆಕ್ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಿದ್ದೆ. ಒಬ್ಬ ವಿದೇಶಿ ಪತ್ರಕರ್ತ ಅವ್ರಿಗೆ ಪ್ರಶ್ನೆ ಮಾಡ್ತಾನೆ, ಷಡ್ಯಂತ್ರಗಳ ಲೆವೆಲ್ ಹೆಂಗಿರುತ್ತೆ ನೋಡಿ. ವಿದೇಶಿ ಪತ್ರಕರ್ತ ಅವ್ರಿಗೆ ಕೇಳ್ತಾನಂತೆ, ನೀವು ಕಿಡ್ನಿಯನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಇಲ್ಲ ಎಕ್ಸ್ಪೋರ್ಟ್ ಮಾಡೋದಿಲ್ಲ, ನನಗೆ ಬೆಳಗ್ಗೆ ತಿಂಡಿಗೆ ಸಾಕಾಗೋದಿಲ್ಲ, ಇನ್ನು ಎಕ್ಸ್ಪೋರ್ಟ್ ಎಲ್ಲಿಂದ ಮಾಡ್ಲಿ ಅಂತ ನಾನು ಹೇಳಬೇಕಾದಂತ ಸ್ಥಿತಿ ಬಂತು ಅಂತ. ಅಂದ್ರೆ ಇವರ ಷಡ್ಯಂತ್ರದ ಈ ಒಂದು ನೆಟ್ವರ್ಕ್ ಇದೆಯಲ್ಲ, ಈ ನಾಡಿನ ಸದ್ಗುರುಗಳನ್ನ, ಸಂತರನ್ನ, ಯಾರು ಗೌರವಾನ್ವಿತ ವ್ಯಕ್ತಿಗಳಿದ್ದಾರೋ, ಧರ್ಮದ ಆ ಸಂಸ್ಕೃತಿಯನ್ನ ಮುಂದುವರಿಸಬಲ್ಲರೋ ಅವರೆಲ್ಲರೂ ಡಿಫೇಮ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನದ ಮುಂದುವರಿದ ಭಾಗವಾಗಿದೆ. ಹಾಗಿದ್ಮೇಲೆ ಇಂಥ ಪ್ರಯತ್ನದಲ್ಲಿ ಕರ್ನಾಟಕದಲ್ಲಿ ಇವರಿಗೆ ಬೆಂಬಲವಾಗಿ ನಿಂತವ್ರು ಯಾರು? ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ಶಶಿಕಾಂತ್ ಸೆಂಥಿಲ್ ಇದ್ರು ಅಂತ. ವಿಚಾರಣೆ ಆಗಬೇಕಲ್ಲ. ಈಗ ನೀವು ಯಾರೋ ಒಬ್ಬ ಬಂದು ಹಳ್ಳದೊಳಗೆ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಕ್ಕೋಸ್ಕರ SIT ಮಾಡ್ತೀರಾ ಅಂತ ಆದ್ರೆ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಒಬ್ಬ MLA ಅವರು ಆರೋಪ ಮಾಡ್ತಾರೆ, ಒಬ್ಬ ಮಾಜಿ ಮಂತ್ರಿ ಅವರು ಆರೋಪ ಮಾಡ್ತಾರೆ, ಈ ಇಡೀ ಷಡ್ಯಂತ್ರದ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ರು ಅಂತ. ಹಾಗಿದ್ಮೇಲೆ SIT ಬೇಡವಾ? ಶಶಿಕಾಂತ್ ಸೆಂಥಿಲ್ ಏನ್ ಮಾಡಿದ್ರು ಅಂತ ಬೇಡವಾ? ಯಾಕೆ ಮೈಸೂರಿನಲ್ಲಿರುವಂತಹ ಒಂದು ಆರ್ಗನೈಸೇಷನ್ ಒಡನಾಡಿ ಅದರ ಸ್ಟ್ಯಾನ್ಲಿ ಅನ್ನುವಂತ ಅದರ ಮುಖ್ಯಸ್ಥ ಅವನು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಾನೆ? ನಿಮ್ಗೆ ಯಾಕೆ ಅದರ ಹಿಂದಿನ ಷಡ್ಯಂತ್ರ ಇಲ್ಲ ಅಂತಂದ್ರೆ ಒಳ್ಳೇದೇ, ಅವರೆಲ್ಲರೂ ಸಹಜವಾಗಿ ಬಂದಿದ್ದಾರೆ ಅಂತನಾದ್ರೂ ಗೊತ್ತಾಗ್ಲಿ. ಈ ಗೊತ್ತಾಗಬೇಕು ಅಂತಂದ್ರೆ ಈ ವಿಚಾರಣೆ ಮುಂದುವರಿಬೇಕು, ಇದರ ಹಿಂದೆ ಇರುವಂತ ಷಡ್ಯಂತ್ರ ಹೊರಗೆ ಬರಬೇಕು. ನನ್ಗೆ ಗೊತ್ತಿದೆ, ಹಿಂದೂಗಳು ಸ್ವಲ್ಪ ಬಹಳ ಬೇಗ ತೃಪ್ತರಾಗ್ಬಿಡ್ತಾರೆ. ಈಗೇನ್ ನೀವು ತೃಪ್ತಿಯ ಮಾತನ್ನ ಆಡ್ತಿದ್ದೀರೋ ನನಗೆ ಗೊತ್ತು, ಇದು ನಿಮ್ಮೊಬ್ಬರ ಮಾತಲ್ಲ, ಬಹುಶಃ ಇಡೀ ರಾಜ್ಯದಲ್ಲಿರುವಂತಹ ಹಿಂದೂಗಳು ಅಬ್ಬಾ ನಾವು ರಿಲೀವ್ ಆದ್ವಿ ಅಂತ. ಹಿಂದೂಗಳು ಅಂತಲ್ಲ, ನೀವು ಧರ್ಮಸ್ಥಳದ ಆ ಪರಿವಾರದವ್ರನ್ನ ಕೇಳಿ, ಅಣ್ಣಪ್ಪ ನಮ್ಮನ್ನು ಕಾಪಾಡ್ದ ಅಂತ ಸುಮ್ಮನಾಗ್ಬಿಡ್ತಾರೆ. ಈ ಸುಮ್ಮನಾಗ್ತಾ ಇರೋದ್ರದ್ದೇ ಪ್ರಾಬ್ಲಮ್ ಇದು. ಇವ್ರಿನ್ನು 3 ತಿಂಗಳು ಬಿಟ್ಟು ಇನ್ನೊಂದು ಶವದ ಕಥೆಯನ್ನು ತಗೊಂಡ್ ಬರ್ತಾರೆ, ಇನ್ನೊಂದು ಅನನ್ಯ ಭಟ್ಟನ್ ಕರ್ಕೊಂಡು ಬರ್ತಾರೆ, ಇನ್ನೊಬ್ಬ ಸುಜಾತಾ ಭಟ್ಟನ್ ಕರ್ಕೊಂಡು ಬರ್ತಾರೆ. ನಾವೆಲ್ಲರೂ ಮರ್ತೋಗಿರ್ತೀವಿ ಈ ಕೇಸ್ಗಳನ್ನ. ಆಗ ಮತ್ತೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೆ, ಆ ಸೆನ್ಸೇಷನ್ ಅಲ್ಲಿ ಕೊಚ್ಕೊಂಡು ಹೋಗ್ತೀವಿ ಅಂತ. ಇವೆಲ್ಲ ಆಗ್ತಾ ಇದ್ರೆ ಪರ್ಮನೆಂಟ್ ಆಗಿ ಮುಂದಿನ ಪೀಳಿಗೆಗೆ ಒಂದು ಗೌರವ ಇದೆಯಲ್ಲ, ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ಅದು ಸತ್ತೋಗುತ್ತೆ ಅಜಿತ್. ಇದೊಂದು ವ್ಯವಸ್ಥಿತವಾಗಿರುವಂಥ ಪ್ರಯತ್ನ, ಜಾಗತಿಕ ಮಟ್ಟದ ಪ್ರಯತ್ನ. ನಾವು ಅದನ್ನು ಈಗಲೇ ತಡಿಲಿಲ್ಲ ಅಂತಂದ್ರೆ ನಾವು ಏನನ್ನ ರೋಧಿಸ್ಕೊಂಡು ಹಿಂದಿನದನ್ನು ನೆನಪಿಸ್ಕೊಂಡು ಕಣ್ಣೀರಾಗ್ತಿದೀವಲ್ಲ, ಐ ಸ್ಟಿಲ್ ಬಿಲೀವ್ ಅದು ಮುಂದುವರಿಯುತ್ತೆ. ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಇದಕ್ಕೊಂದು ದಿ ಎಂಡ್ ಹಾಡಬೇಕು ಅಂತ ನನಗನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.